ಶುಭೋದಯ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಒಂದು ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ತಿಳ್ಕೊಳ್ತಾರೆ ಅಂತ ಅಂದರೆ, ಈ ದಿನದ ಪಂಚಾಂಗ ಯಾವ ರೀತಿ ಇದೆ, ಇವತ್ತು ಯಾವ ಒಂದು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳಿದೆ ಅದನ್ನು ತಿಳಿದು ಯಾರೆಲ್ಲ ಮುನ್ನಡಿತಾರೆ, ಶುಭ ಕಾರ್ಯಗಳನ್ನು ಮಾಡ್ಕೊಳ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಇದರ ಈ ಪಂಚಾಂಗ ಶ್ರವಣದಿಂದಲೇ ನಮಗೆ ಎಷ್ಟೋ ಪುಣ್ಯ ಸಿಗುವಂಥದ್ದು ಮತ್ತು ಪಠಣದಿಂದ ಅನುಕೂಲಗಳಾಗುವಂಥದ್ದೆಲ್ಲ ಇರುವಂಥದ್ದು ಈ ರೀತಿ ಇರುವಂಥದ್ದು. ಇವಾಗ ಈ ವರ್ಷ ಹೊಸದಾಗಿ ಬಂದಿರೋ ಅಂದರೆ ಹೊಸ ವರ್ಷ ಪ್ರಾರಂಭದ ದಿನಗಳನ್ನ ನೋಡ್ತಾ ಇದ್ದೀವಿ. ವಿಶ್ವ ವಸುನಾಮ ಸಂವತ್ಸರ, ಹಿಂದೆಲ್ಲ ನಾವು ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತಾ ಇದ್ವಿ. ಇವು ನಿನ್ನೆಯಿಂದನೂ ಕೂಡ ನಾವು ಹಬ್ಬದ ತದನಂತರ ನಾವು ನಮ್ಮ ಒಂದು ಸಂವತ್ಸರ ಬದಲಾವಣೆ ಆಗಿರುವಂಥದ್ದು. ಹಾಗಾಗಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇವತ್ತು ವಿಶ್ವ ವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವ ವಸುನಾಮ ಸಂವತ್ಸರ ಉತ್ತರಾಗಿಣ ವಸಂತ ಋತು ಚೈತ್ರ ಮಾಸ ಅಂತ ಹೇಳ್ತೀವಿ. ವಸಂತ ಋತುವಿನ ಚೈತ್ರ ಮಾಸದ ನಾವು ಶುಕ್ಲ ಪಕ್ಷದಲ್ಲಿ ಪ್ರಥಮ ತಿಥಿಯಲ್ಲಿ ಇರುವಂಥದ್ದು ಇವತ್ತು ತುಂಬ ವಿಶೇಷ ಅಂತ ನಾವು ಹೇಳ್ತೀವಿ. ಇದರ ಜೊತೆ ಈ ದಿನದ ಅಶ್ವಿನಿ ನಕ್ಷತ್ರ ವೈದ್ಯುತಿ ಯೋಗ ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದು, ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ. ಈ ದಿನ ರಾಹುಕಾಲವನ್ನು ನೋಡಿದಾಗ ಬೆಳಗ್ಗೆ 7:49 9 ಗಂಟೆ 20 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 10:22 12:24 ಯಮಗಂಡ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಗುಳಿಗ ಕಾಲ 1:56 3:57 ಈ ದಿನ ನಾವು ಯಮಗಂಡ ಅಂದರೆ ಗುಳಿಕ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಈ ದಿನದ ಬ್ರಾಹ್ಮಿ ಮುಹೂರ್ತ ನೋಡಿ, ಜಪ ತಪ ಹೋಮ ಹವನಾರಿಗಳು ಮಾಡ್ಕೊಳ್ಳಿಕ್ಕೆ, ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಯಾವುದಾದ್ರೂ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಸಮಯವನ್ನು ತುಂಬ ಶ್ರೇಷ್ಠ ಅಂತ ಹೇಳುವಂಥದ್ದು. ಈ ದಿನ 4:43 5:30 ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಈ ದಿನ ಸೂರ್ಯೋದಯ ಬೆಳಗ್ಗೆ 6:17 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:31 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ಕೂಡ ತಿಳಿಸ್ಕೊಟ್ರು. ಇನ್ನು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ನೇರವಾಗಿ ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನು ಹೇಳಬೇಕಾಗತ್ತೆ. ಇಲ್ಲ ಜನ್ಮ ನಕ್ಷತ್ರ ಅಥವಾ ಜನ್ಮ ರಾಶಿಯನ್ನು ಕೂಡ ಹೇಳಬೇಕಾಗತ್ತೆ. ಆಕಸ್ಮಿಕ ಇದ್ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋದಾದರೆ ಕವಡೆ ಶಾಸ್ತ್ರದ ಮೂಲಕ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಇನ್ನು ಮುಂದಿನದಾಗಿ ನೋಡೋದಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಕೂಡ ಪ್ರಾತಃ ಕಾಲಗಳಲ್ಲಿ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿದು ಮುನ್ನಡೆತಾರೆ ಅವರಿಗೆ ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತ. ಈ ದಿನ ದ್ವಾದಶ ರಾಶಿಯಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಮೇಷರಾಶಿಯವರಿಗೆ ಈ ದಿನ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಿಗಳಿಗೆ ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಎಲೆಕ್ಟ್ರಾನಿಕ್ಸ್ ಕೆಲಸಗಳು ಮಾಡ್ತಾ ಇರ್ತೀರಾ, ಆ ಉಪಕರಣಗಳನ್ನು ಮಾರಾಟಗಳನ್ನು ಮಾಡ್ತಾ ಇರ್ತಾರೆ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಅಂದರೆ ಈಗ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ ಮಾಡೋರಿಗೂ ಕೂಡ ಈ ದಿನ ತುಂಬ ವಿಶೇಷವಾದ ಫಲ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಕೂಡ ಮಂದಗತಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಅಂದರೆ ನಿಧಾನಗತಿಯಲ್ಲಿ ಕೆಲಸಗಳು ಸಾಗುತ್ತೆ. ನೋಡಿ, ಇವತ್ತು ಏನು ಕೂಡ ನೀವು ತುಂಬ ಬೇಗನೆ ಕೆಲಸ
ಕಾರ್ಯ ಆಗಬೇಕು, ಅರ್ಜೆಂಟ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದೆ. ತಡವಾದರೂ ಕೂಡ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ. ನಿಧಾನಗತಿಯಲ್ಲಿ ಕೆಲಸ ಆದರೂ ಕೂಡ ಯಾವುದೇ ತೊಂದರೆಗಳಿಲ್ಲ, ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇದನ್ನು ಮೇಷರಾಶಿಯವರು ಇನ್ನು ಅಮೂಲ್ಯ ವಸ್ತು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ, ತಿಳ್ಕೊಬೇಕು. ನೋಡಿ, ಇವತ್ತು ಮೇಷರಾಶಿಯವ್ರಿಗೆ ಏನು ಹೇಳ್ತಿದೆ, ಅಮೂಲ್ಯವಾದ ವಸ್ತುಗಳು, ಬೆಲೆ ಬಾಳುವ ವಸ್ತುಗಳು ಕಳೆದು ಹೋಗುವಂಥದ್ದಿರುತ್ತೆ. ಹಾಗಾಗಿ ಜಾಗೃತರಾಗಿರಬೇಕು. ನಿಮ್ಮ ಹತ್ರ ಏನಾದರೂ ಅಮೂಲ್ಯವಾದ ವಸ್ತುಗಳಾಗಲಿ ಅಥವಾ ಬಂಗಾರಗಳಲ್ಲಾಗಲಿ ಏನಾದರೂ ಸ್ವಲ್ಪ ಅಜಾಗರೂಕತೆಯಿಂದ ಇದ್ದರೆ ಅದನ್ನು ಕಳೆದುಕೊಳ್ಳುವಂತಹ ಸೂಚನೆ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಈ ದಿನ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ಖರೀದಿ ಮಾಡಲು ಅಥವಾ ಅಲಂಕಾರ ವಿನ್ಯಾಸ ಯೋಜನೆ ಆರಂಭಿಸಲು ಕೂಡ ಇಂದು ಬಹು ಪ್ರಶಸ್ತವರ ದಿನ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏನಾದರೂ ಈ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಥವಾ ಹೊಸದಾಗಿ ಏನಾದರೂ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದು, ಕೆಲವರು ಇರ್ತಾರಲ್ವ, ಏನಾದರೂ ಈ ಮೇಕಪ್ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಹೊಸದಾಗಿ ಏನಾದರೂ ಶಾಪ್ ಓಪನ್ ಮಾಡಬೇಕು ಅಥವಾ ಪ್ರಾರಂಭ ಮಾಡಬೇಕು ಅಥವಾ ಈ ಆ ವಸ್ತುಗಳ ಖರೀದಿ ಮಾಡಲಿಕ್ಕೂ ಕೂಡ ಇದನ್ನು ತುಂಬ ಪ್ರಶಸ್ತವಾದ ದಿನ ಅಂತ ಹೇಳುತ್ತೆ. ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಯಾರಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿರ್ತಾರೆ ನೋಡಿ, ಯುಗಾದಿ ಹಬ್ಬ ಕೂಡ ಆಗಿರುವಂಥದ್ದು, ಹೊಸದಾಗಿ ಏನಾದರೂ ಯೋಜನೆ ನೀವು ಪ್ರಾರಂಭ ಮಾಡಬೇಕು, ಈ ಅಲಂಕಾರಿಕಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳ ಮಾರಾಟಕ್ಕಾಗಲಿ ಅಥವಾ ಹೊಸ ಒಂದು ಯೋಜನೆ ಪ್ರಾರಂಭ ಮಾಡಲಿಕ್ಕಾಗಲಿ ಈ ದಿನ ತುಂಬ ಶುಭ ದಿನಗಳು ಅಂತ ಹೇಳುವಂಥದ್ದು. ಹಾಗಾಗಿ ಅನುಕೂಲ ಆಗುತ್ತೆ, ಅದರ ಕಡೆ ಗಮನವನ್ನು ಕೊಡಬಹುದು. ಇನ್ನು ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ. ನೋಡಿ, ಏನು ಹೇಳ್ತಾ ಇದೆ, ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಇವತ್ತು ನಿಮಗೆ ದೈವ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಒಲವು ಇರುತ್ತೆ ಅಂತ ಕೂಡ ಹೇಳುವಂಥದ್ದು. ಹಾಗಾಗಿ ಪೂಜೆ ಪುನಸ್ಕಾರಗಳೇನಾದ್ರೂ ಅವಕಾಶಗಳಿದ್ದರೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳಿ ನಿಮ್ಮನ್ನು ನೀವು. ಅದರಿಂದ ಏನಾಗುತ್ತೆ, ನಿಮಗೆ ಅನುಕೂಲ ಆಗುವಂಥದ್ದು, ಮಾನಸಿಕವಾಗಿ ಕೂಡ ನೆಮ್ಮದಿ ಸಿಗುವಂಥದ್ದು ಕೂಡ ಆಗುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ವಿದೇಶಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಈ ದಿನ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ನೋಡಿ, ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಕೆಲವರಿಗೆ ತುಂಬ ಆಕಾಂಕ್ಷೆಗಳು ಇಟ್ಕೊಂಡ್ಬಿಟ್ಟಿರ್ತಾರೆ, ಏನೋ ಒಂದು ಕನಸು ಇಟ್ಕೊಂಡ್ಬಿಟ್ಟಿರ್ತಾರೆ ವಿದೇಶದಲ್ಲಿ, ಅಂದರೆ ಯಾವುದೋ ಒಂದು ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೇನೋ ಅಥವಾ ಏನೋ ಒಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೇನೋ, ಅಥವಾ ಕೆಲವರು ಓದಬೇಕು, ಅದ್ರ ಸ್ಟಡಿ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಅದು ಹೋಗ್ಲಿಕ್ಕೆ ಆಗ್ತಾ ಇರಲ್ಲ, ಯಾವುದೋ ಒಂದು ಕಷ್ಟದ ವಾತಾವರಣ ಇರುತ್ತೆ, ಇಲ್ಲ ಏನೋ ಒಂದು ತೊಂದರೆಗಳು ತೊಡಕುಗಳು ಆಗ್ತಾ ಇರುತ್ತೆ. ಎಲ್ಲವಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಅವೆಲ್ಲ ವಿಘ್ನಗಳನ್ನು ದಾಟಿ ನೀವು ಮುಂದೆ ಹೋಗ್ಲಿಕ್ಕೆ ಅನುಕೂಲದ ದಿನಗಳು ಅಂತಲೂ ಕೂಡ ಹೇಳ್ಬೋದು. ಇನ್ನು ದೂರದ ಸಂಬಂಧಿಗಳ ಆಗಮನ ಹಾಗೂ ಅವರಿಂದ ಅನುಕೂಲ ಕೂಡ ಆಗುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಒಳ್ಳೆ ದಿನ ಇವತ್ತು. ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಒಳ್ಳೆಯ ಒಂದು ಶುಭ ವಾರ್ತೆ ಕೇಳ್ತೀರಾ. ಇದರ ಜೊತೆ ನೋಡಿ, ದೂರದ ಸಂಬಂಧಿಕರ ಆಗಮನ ಕೂಡ ಆಗುವಂಥದ್ದು. ನೋಡಿ, ಯಾರೋ ಒಬ್ಬರು ಸಂಬಂಧಿಕರು ತುಂಬ ಆತ್ಮೀಯರು ಇರ್ತಾರೆ, ಇಷ್ಟ ಮಿತ್ರರು ಇರ್ತಾರೆ, ಅವರು ಇವತ್ತು ನಿಮ್ಮ ಭೇಟಿ ಮಾಡುವಂಥದ್ದಾಗಲಿ ಮತ್ತು ಅದ್ರ ಜೊತೆ ಅವರಿಂದ ಅನುಕೂಲಗಳು ಕೂಡ ನೀವು ಇದನ್ನ ಪಡಿಬಹುದಾಗಿದೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಬಹಳ ಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಕರ್ಕಾಟಕ ರಾಶಿಯವರು ಗಮನಿಸ್ಕೊಳ್ಬೇಕಾಗತ್ತೆ. ತುಂಬ ದಿನದಿಂದ ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಾಕೊಂಡ್ಬಿಟ್ಟಿರ್ತೀರಾ, ತುಂಬ ಕಷ್ಟಪಡ್ತಾ ಇರ್ತಾರೆ, ಯಾವ ಕೆಲಸ ಕೂಡ ಆಗ್ತಾ ಇರಲ್ಲ, ಇರೋ ಕೆಲವೊಂದು ಇಚ್ಛಿತ ಕಾರ್ಯಗಳು ಅಂತ ಹೇಳ್ತೀವಿ, ಮನಸ್ಸಲ್ಲಿ ತುಂಬ ಕೋರಿಕೆ ಇರುತ್ತೆ, ತುಂಬ ದಿವಸದಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ಆಗ್ತಾ ಇರಲ್ಲ, ಯಾವುದೋ ಒಂದು ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗುವಂಥದ್ದು ಅಥವಾ ಏನೋ ಒಂದು ತೊಂದರೆಗಳು ನೀವು ಅನುಭವಿಸ್ತಾನೆ ಇರ್ತೀರಾ. ಆದರೆ ನೋಡಿ, ಇವತ್ತು ಆ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಇದೆ, ಅದರಿಂದ ಅನುಕೂಲಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಬಹಳ ಕಾಡುತ್ತಿದ್ದ ಸಮಸ್ಯೆಗಳೆಲ್ಲವಕ್ಕೂ ಕೂಡ ನಿಮಗೆ ಈ ದಿನ ನಿವಾರಣೆ ಸಿಗುವಂಥದ್ದಾಗುತ್ತೆ. ಇನ್ನು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಲಾಭ ದೊರೆಯುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಹಣ್ಣು ಮಾಡುವಂಥದ್ದು, ತರಕಾರಿ ಮಾಡುವಂಥವ್ರಿಗೆ ಇವ್ರಿಗೆ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಹಣ್ಣು ತರಕಾರಿ ಮಾಡುವಂಥವ್ರಿಗೆ ಏನೆಲ್ಲ ವ್ಯಾಪಾರಿಗಳು ಇರ್ತೀರಾ ಅವ್ರಿಗೆ ಇದನ್ನ ಲಾಭ ತುಂಬ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ಕಟಕ ರಾಶಿಯವರು. ನೋಡಿ, ಗಮನಿಸ್ಕೊಳ್ಬೇಕು. ಕೆಲವೊಬ್ರು ನೋಡಿ, ಬೀದಿ ಬದಿಯೆಲ್ಲ ಹಣ್ಣು ತರಕಾರಿಗಳು ವ್ಯಾಪಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಹಣ್ಣು ಮತ್ತು ತರಕಾರಿಗಳನ್ನ ಬೆಳೀತಾ ಇರ್ತಾರೆ. ಅವ್ರಿಗೂ ಕೂಡ ಈ ಕರ್ಕಾಟಕ ರಾಶಿ ಎಲ್ಲ ಈ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಲಾಭದಾಯಕ ಆಗುತ್ತೆ. ಹೆಚ್ಚಿನದಾಗಿ ಲಾಭಾಂಶ ಈ ದಿನ ನೀವು ಪಡಿಬಹುದಾಗಿದೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ನೋಡಿ, ಮನಸ್ಸಿಗೆ ಇಷ್ಟವಾದಂತಹ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಈ ದಿನ ತುಂಬ ಆಸಕ್ತಿ ತೋರಿಸ್ತೀರಾ ಅಂತ ಹೇಳ್ತಾ ಇದೆ. ಅದು ಬೆಲೆ ಬಾಳುವ ವಸ್ತು ಆಗಲಿ ಅಥವಾ ನಿಮ್ಮ ಇಷ್ಟವಾಗಿರುವಂತಹ ವಸ್ತು, ಅಂದರೆ ಯಾವುದೋ ಒಂದು ಬಟ್ಟೆ ತಗೊಳ್ಲಿಕ್ಕೆ ಆಗಲಿ ಅಥವಾ ಯಾವುದೋ ಒಂದು ವಾಹನ ಖರೀದಿನೋ ಏನಾದರೂ ಆಗಲಿ, ಮನೆಗೆ ಐಷಾರಾಮಿ ವಸ್ತುನು ಕೂಡ ತೆಗೆದುಕೊಳ್ಳಲಿಕ್ಕೆ ಇವತ್ತು ತುಂಬ ಸಡಗರದಿಂದ ಇರ್ತೀರಾ, ಸಂಭ್ರಮದಿಂದ ಇರ್ತೀರಾ, ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ಇನ್ನು ಕುಟುಂಬದಲ್ಲಿ ಕಲಹಗಳಿರುತ್ತೆ, ಅದನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ ಸಿಂಹರಾಶಿಯವರು. ನೋಡಿ, ಕುಟುಂಬದವರ ಜೊತೆ ಸಂಸಾರದಲ್ಲಿ ಯಾವುದೇ ರೀತಿಯ ಕಲಹಗಳನ್ನು ಆಗದರೆ ನೀವು ಇದನ್ನು ತಡಿಬೇಕಾಗುತ್ತೆ. ಜಾತಕ ಫಲದಲ್ಲಿ ಏನಿದೆ, ಕುಟುಂಬದಲ್ಲಿ ಕಲಹ ಅಂತ ಇದ್ದಾಗ ನಾವೇನು ಮಾಡಬೇಕು, ಮುಂಜಾಗ್ರತರಾಗಿರಬೇಕು, ಶಾಂತವಾಗಿರಬೇಕು, ಕೋಪ ಮಾಡ್ಕೊಳ್ಬಾರ್ದು. ಮಾತನಾಡುವಾಗ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಮಾತಾಡಿದಾಗ ಕಲಹಗಳನ್ನು ಕೂಡ ನಾವು ತಪ್ಪಿಸ್ಕೊಳ್ಬೋದಾಗಿದೆ. ಕುಟುಂಬದಲ್ಲಿ ನೆಮ್ಮದಿ ಕೂಡ ನೆಲೆಸುವಂತಹ ಸನ್ನಿವೇಶವನ್ನು ಕೂಡ ನೀವು ಇದನ್ನು ಎದುರು ನೋಡಬಹುದು ಸಿಂಹರಾಶಿಯವರು.
ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ನೋಡಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ. ಕೆಲವರು ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ, ಅಥವಾ ಮಾಡಬೇಕು ಬೇಡ 2 ಮನಸ್ಸು ಇಟ್ಕೊಂಡ್ಬಿಟ್ಟಿರ್ತಾರಲ್ವ. ಕನ್ಯಾ ರಾಶಿಯವ್ರಿಗೆ ಈ ದಿನ ಏನಾದರೂ ಆ ಥರ ಇತ್ತು ಅಂತಂದರೆ ವ್ಯವಹಾರವನ್ನು ಈ ದಿನ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಸೋಮವಾರ ಅಲ್ವಾ ಗುರು, ನೀವು ಇವತ್ತು ಸೋಮವಾರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಯಾರಾದರೂ ಈ ಕುಲದೇವರು ಶಿವ ಆಗಿರುವಂಥದ್ದು ಮತ್ತು ಇಷ್ಟವಾದ ದೇವರುಗಳು ಇರ್ತಾರೆ, ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರು ಕೂಡ ನಿಮಗೆ ಲಾಭವನ್ನು ಈ ದಿನ ಪಡಿಬಹುದಾಗಿದೆ. ಇನ್ನು ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೆ ನೋಡಿ, ಕುಟುಂಬದಲ್ಲಿ ಕೂಡ ಒಳ್ಳೆಯ ದಿನ ಅಂತ ಹೇಳ್ಬೋದು. ಕುಟುಂಬದವರ ಜೊತೆ ಇವತ್ತು ಇರಬೇಕಾಗುತ್ತೆ ನೋಡಿ. ಕುಟುಂಬದಲ್ಲಿ ಸಂತೋಷ ಅಂತ ಜಾತಕ ಫಲದಲ್ಲಿದ್ದಾಗ ನಾವು ಕುಟುಂಬದಿಂದ ದೂರ ಉಳಿದ್ರೆ ಅದು ಸಂತೋಷ ನಾವು ಇರ್ಲಿಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕು, ಆದಷ್ಟು ಕುಟುಂಬದವರ ಜೊತೆ ಎಲ್ಲಾದರೂ ಹೊರಗಡೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಬೇರೆ ಎಲ್ಲಾದರೂ ಹೋಗುವಂಥದ್ದು ಮಾಡೋದು, ಅಥವಾ ಇಲ್ಲ ಮನೆಯಲ್ಲಿದ್ದರೂ ಕೂಡ ಕುಟುಂಬದವರ ಜೊತೆ ಒಡನಾಟವನ್ನು ಹೆಚ್ಚಿಸ್ಕೊಂಡಾಗ ಏನಾಗುತ್ತೆ, ಸಂತೋಷದ ವಾತಾವರಣ ಕೂಡ ಇರುವಂಥದ್ದು, ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಕೂಡ ಸಿಗುತ್ತೆ, ಮಕ್ಕಳಿಂದ ಕೂಡ ಅಭಿವೃದ್ಧಿಯನ್ನು ಕಾಣಬಹುದು ಕನ್ಯಾ ರಾಶಿಯವರು. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ, ಹಾಗೆ ಶುಭ ಕಾರ್ಯಗಳಿಗಾಗಿಯೂ ಕೂಡ ಭೇಟಿಯನ್ನು ಮಾಡಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ದಿನ ತುಲಾರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ತುಲಾರಾಶಿಯವರಿಗೆ ಇಂದು ನೀವು ಮಾನಸಿಕ ಸ್ಥಿರತೆ ಮತ್ತು ಶಾಂತಿಯ ವಾತಾವರಣವನ್ನು ಅನುಭವಿಸಲಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತುಲಾರಾಶಿಗಳು ಇರ್ತೀರಾ ನೋಡಿ, ಮಾನಸಿಕವಾಗಿ ನೆಮ್ಮದಿಯ ವಾತಾವರಣ ಇರುವಂಥದ್ದು ನೋಡಿ. ಸುಮ್ಮನೆ ಇಂದಿನ ದಿನಗಳಲ್ಲಿ ಸುಮ್ಮನೆ ಏನೋ ಕಷ್ಟದ ವಾತಾವರಣ ಇರುತ್ತೆ, ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತೀರಲ್ವ, ಈ ದಿನ ನೋಡಿ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದು, ಅದನ್ನು ಇವತ್ತು ಅನುಭವಿಸಬೇಕಾಗುತ್ತೆ ನೀವು. ಇನ್ನು ಮಾನಸಿಕ ಸ್ಥಿರತೆ ಕೂಡ ಇರುವಂಥದ್ದು ನೋಡಿ. ಮಾನಸಿಕವಾಗಿ ಯಾವ ಒಬ್ಬ ಮನುಷ್ಯ ಗಟ್ಟಿಯಾಗಿ ನಿಲ್ತಾನೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದು, ಮತ್ತು ಅಭಿವೃದ್ಧಿ ಕೂಡ ಕಾಣ್ಬೋದಾಗಿದೆ. ಇನ್ನು ಶಾಂತಿಯ ವಾತಾವರಣ ಕೂಡ ಈ ದಿನ ಅನುಭವಿಸಬೇಕು ಅಂತ ಜಾತಕ ಫಲದಲ್ಲಿ ಏನಿದೆ, ಸುಮ್ಮನೆ ವಿನಾಕಾರಣ ಯಾವುದೋ ಒಂದು ಮಾತಿಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಅಥವಾ ಕಿರಿಕಿರಿಯ ಅನುಭವ ಏನೆಲ್ಲ ಇರುತ್ತಲ್ವ, ಅವೆಲ್ಲವನ್ನು ದೂರ ಮಾಡ್ಕೊಳ್ಳಿ. ಆದಷ್ಟು ಶಾಂತಿಯಿಂದ ಇರಲಿಕ್ಕೆ ನೀವು ಈ ದಿನ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಇನ್ನು ದ್ರವ್ಯಾನುಕೂಲ ಕೂಡ ಅಂತ ಹೇಳ್ತಾ ಇದೆ. ಏನಾದರೂ ಯೋಚಿಸಿದ ವಸ್ತುಗಳು ಖರೀದಿ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆ ದಿನ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಏನಾದರೂ ತಗೋಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಇದೆ. ದ್ರವ್ಯಾನುಕೂಲ ಆಗುವಂಥದ್ದು ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ ಈ ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯಾಪಾರಕ್ಕೋಸ್ಕರ ಸ್ನೇಹಿತರಿಂದ ನೆರವು ದೊರೆಯುತ್ತದೆ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ತುಂಬ ಒಳ್ಳೆ ದಿನ. ಯಾಕಂದರೆ ಸ್ನೇಹಿತರಿಂದ ಯಾವಾಗ ನಮಗೆ ಸಹಕಾರ ಸಿಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಅಭಿವೃದ್ಧಿ ಪಡ್ತೀವಿ ಅಂತ. ಯಾಕಂದರೆ ಸ್ನೇಹಿತರಿಂದ ಹಣದ ಜೊತೆ ಅವರ ಒಳ್ಳೆಯ ಮಾತುಗಳು ಕೂಡ ನಮಗೆ ಸಿಗುವಂಥದ್ದು. ಈ ರೀತಿ ಆದಾಗ ಏನಾಗುತ್ತೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಪಡಿಬೋದು. ಇನ್ನು ಕೆಲಸದಲ್ಲಿ ಸಹೋದ್ಯೋಗಿಗಳಿದ್ದ ವಿವಾದಗಳು ಕೂಡ ಅಂತ್ಯಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, ನೀವು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೊತೆಗಾರರ ಜೊತೆ ಏನಾದರೂ ಕಷ್ಟದ ವಾತಾವರಣ ಇದ್ದು, ಏನಾದರೂ ಗೊಂದಲದಲ್ಲಿದ್ದು, ಅಥವಾ ಏನಾದರೂ ವಿವಾದಗಳಾಗಿದ್ದರೆ ಅವೆಲ್ಲವಕ್ಕೂ ಕೂಡ ಈ ದಿನ ಅಂತ್ಯಗೊಳ್ಳುತ್ತೆ, ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ವೃಶ್ಚಿಕ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ನಂಜನಗೂಡಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗಳ ಹೆಸರು? ನನ್ನ ಮಗಳ ಹೆಸರು ಬಾನವಿ. ಇನ್ನೊಮ್ಮೆ ಹೇಳಿ. ಬಾನವಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಮ್ಮ? ಗೊತ್ತು. ಡೇಟ್ ಆಫ್ ಬರ್ತ್ ಹೇಳಿ. 28 28 5 2002. 28/5/2005. 2002. ಹುಟ್ಟಿದ ಸಮಯ? ಮಂಗಳವಾರ ರಾತ್ರಿ 2 ಗಂಟೆ. ಓಕೆ, ಹುಟ್ಟಿದ ಸ್ಥಳ? ನಂಜನಗೂಡು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದ್ವೆ ಬಗ್ಗೆ. ಗುರುಜಿಯವರಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಮೂಲ ನಕ್ಷತ್ರ ಧನುರ್ ರಾಶಿ, ಮಗುದು ಕುಜದೋಷ ಕೂಡ ಇರುವಂಥದ್ದು. ಏನಾದರೂ ಕುಜಕ್ಕೆ ಸಂಬಂಧಪಟ್ಟಂಥದ್ದು ಪೂಜೆ ಏನಾದರೂ ಮಾಡ್ಕೊಂಡಿದ್ರಮ್ಮ? ಇಲ್ಲ ಏನು ಮಾಡಿಲ್ಲ. ಓಕೆ, ಏನಿಲ್ಲ. ಇನ್ನು ಇವಾಗ ಮಗುಗೆ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಮೂಲ ನಕ್ಷತ್ರ ಅಂದಾಗ ಕೆಲವೊಂದು ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಸ್ವಲ್ಪ ತಡ ಆಗೋದು ಅದು ಸಾಮಾನ್ಯ ಇರುವಂಥದ್ದು. ಹಾಗಾಗಿ ದಶಾಭುಕ್ತಿಗಳಲ್ಲಿ ನೋಡಿದಾಗ ಮಗುಗೆ ಇವಾಗ ನೋಡಿ ಶುಕ್ರ ದಶೆ ಅಂದರೆ ನಡೀತಾ ಇದೆ ಇವಾಗ ಮಗುಗೆ. 2029 ಕೂಡ ಶುಕ್ರ ದಶೆ ಇರುವುದು. 2029 ಒಳಗಡೆ ಮದುವೆ ಆಗುತ್ತಮ್ಮ. ಏನು ಅಷ್ಟೊಂದು ಅರ್ಜೆಂಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗಿಂದ ನೀವು ನೋಡಿ, ಯಾಕಂದರೆ ಇವಾಗ ಮಗುಗೆ 2025 ಶುಕ್ರ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. 2025 ಕಳೆದ್ಮೇಲೆ, ಅಂದರೆ ಈ ವರ್ಷ ಕಳೆದ್ಮೇಲೆ ಮಗುಗೆ ನಿಶ್ಚಿತವಾಗಿ
ನೇರವಾಗಿ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಆದರೆ ಒಂದ್ಸರಿ ಕಾಳಾಸ್ತ್ರಿಗೆ ಹೋಗಿ ಬಂದ್ಬಿಡಿ. ಈ ವರ್ಷ ಬೇಡ, ಮುಂದಿನ ವರ್ಷನೇ, ಆದರೆ ಈ ವರ್ಷ ಕೂಡ ಹೋಗಿ ಬರ್ಬೋದು. ಅಥವಾ 25 ಆದಮೇಲೆ ನೀವು ಮದುವೆ ಚಿಂತೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾಕಂದರೆ ಇವಾಗೇನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆ. ಶುಕ್ರ ದಶೆಯಲ್ಲಿ ಕೂಡ ಶನಿ ಭುಕ್ತಿ ನಡೀತಿರೋದ್ರಿಂದ ಏನಾಗುತ್ತೆ, ಮದುವೆ ವಿಚಾರ ಅಂತ ಹೋದಾಗ ಕೆಲವೊಂದು ನೀವು ನಿಷ್ಠೂರಗಳನ್ನು ಅನುಭವಿಸ್ಬೇಕಾಗುತ್ತೆ, ಬೇರೆ ಮಾತುಗಳು ಕೇಳಬೇಕಾಗುತ್ತೆ, ಮತ್ತು ಅದು ಮುರಿದು ಹೋಗುವಂತಹ ಸನ್ನಿವೇಶ ಕೂಡ ಎದುರಾಗುತ್ತಮ್ಮ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಕುಜದೋಷ ಇರುವಂಥದ್ದು, ಅದಕ್ಕೆ ಕುಜದೋಷಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಏನು ಜಾಸ್ತಿ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇಲ್ಲ. ಒಂದ್ಸರಿ ಶ್ರೀ ಕಾಳಹಸ್ತೇಶ್ವರನಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೊಂದು ಪೂಜೆ ಮಾಡ್ತಾರೆ, ರಾಹುಕಾಲ ಪೂಜೆ ಅಂತ ಮಾಡ್ತಾರೆ. ಶುಕ್ಲ ಪಕ್ಷದಲ್ಲಿ ರಾಹುಕಾಲ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. 2025 ನಂತರ ಮದುವೆಗೆ ಒಳ್ಳೆ ದಿನಗಳಿರುತ್ತಮ್ಮ ಮಗುಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ದೂರವಾಣಿ ಸಂಪರ್ಕ ಏನಿದೆ ಅದರ ಮೇಲೆ ನೀವು ಕರೆ ಮಾಡಿ ಮಾತನಾಡಬಹುದಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಏನಿದೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಧನಸ್ಸು ರಾಶಿ. ದಿನ ಧನಸ್ಸು ರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಟೀಚಿಂಗ್ ವೃತ್ತಿಪರರಿಗೆ ಹೆಚ್ಚು ಒತ್ತಡ ಆಗೋ ತೊಂದರೆ ಇದೆ ಅಂತ ಹೇಳ್ತಾರೆ. ಯಾರೆಲ್ಲ ಟೀಚಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಅಧ್ಯಾಪಕರು ಇರ್ತಾರೆ, ಅವರಿಗೆ ಸ್ವಲ್ಪ ಒತ್ತಡದ ವಾತಾವರಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ. ತೊಂದರೆಗಳು ಕಾಣಬಹುದು, ಯಾವುದೋ ಒಂದು ಸಮಸ್ಯೆ ಎದುರಾಗ್ಬೋದು, ಜಾಗೃತರಾಗಿ ಇರಬೇಕಾಗುತ್ತೆ. ಇನ್ನು ಆರೋಗ್ಯ ಉತ್ತಮವಾಗಿ ಇರುತ್ತದೆ ಅಂತ ಹೇಳ್ತಿದೆ. ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಂತ ಹೇಳ್ತಾ ಇದೆ. ದಿನ ಧನಸ್ಸು ರಾಶಿಯವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು, ತುಂಬ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನೋಡಿ, ದಿನ ನಿಮಗೆ ಅಭಿವೃದ್ಧಿ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಲಿಕ್ಕೆ ಒಳ್ಳೆ ದಿನ ಅಂತ ಕೂಡ ಇದನ್ನ ಹೇಳ್ಬೋದು ಈ ದಿನ ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಪ್ರಮುಖ ವ್ಯಕ್ತಿಯ ಪರಿಚಯದಿಂದ ಕೆಲಸ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ನೋಡಿ, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಳ್ತಾ ಇರ್ತೀರಾ, ಅದು ಯಾಕೋ ಆಗ್ತಾ ಇರಲ್ಲ, ತೊಂದರೆ ಆಗ್ತಾ ಇರುತ್ತೆ. ಅದು ನೋಡಿ, ಯಾವುದೋ ಒಬ್ಬ ಪ್ರಮುಖ ವ್ಯಕ್ತಿಯಿಂದ ನಿಮಗೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ನೀವು ಪಡಿತೀರಾ. ಇನ್ನು ಬಂಧುಗಳೊಂದಿಗೆ ಉತ್ತಮ ವಾತ್ಸಲ್ಯ ಕೂಡ ಹೆಚ್ಚಾಗುವಂಥದ್ದು. ಮಕರ ರಾಶಿಯವ್ರಿಗೆ ಒಳ್ಳೆ ದಿನ ಅಂತ ಇರೋದು. ಯಾಕಂದರೆ ಜಾಗೃತರಾಗಿರಿ, ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡ್ಕೊಳ್ಬಾರ್ದು. ಬಂಧು ಮಿತ್ರರೊಡನೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ನಿಮಗೆ ಈ ದಿನ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಮಕರ ರಾಶಿಯವರಿಗೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ. ಮೇಡಮ್ ಗಂಗಾಧರ, ಬೆಂಗಳೂರಿಂದ. ಬೆಂಗಳೂರು. ಟಿವಿ ನೋಡೋದನ್ನ ಬಿಟ್ಬಿಡಿ, ಇಲ್ಲಿ ಮಾತಾಡಿ. ಇಲ್ಲ ಮೇಡಮ್, ಮಾತಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಹೆಸರು? ಗಂಗಾಧರ ಮೇಡಮ್. ಕೇಳಿಸ್ತಾ ಇಲ್ಲ ಮೇಡಮ್. ಗಂಗಾಧರ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಗಂಗಾಧರ್ ಅವರೇ? ನಮ್ಮ ಬಗ್ಗೆ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 10/7/79. 10/7/79. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿದೆಯಾ? ಹಾಗಾದ್ರೆ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಾರೆ. ಫಸ್ಟ್ ನಿಮ್ಮ ಟಿವಿ ವಾಲ್ಯೂಮ್ ಇದೆಯಲ್ಲ, ಮ್ಯೂಟ್ ಮಾಡಿ ಗುರುಜಿಯವ್ರ ಹತ್ರ ಮಾತನಾಡಿ. ಗುರುಜಿಯವ್ರು ಮಾತನಾಡ್ತಾರೆ, ಮಾತಾಡಿ. ನಮಸ್ತೆ ಅಪ್ಪ, ಹೇಳಿ, ಏನ್ ಕೇಳಬೇಕಿತ್ತು? ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು ಸುಮಾರು ವರ್ಷದಿಂದ ಸರ್, ದುಡಿತಾನೆ ಇದೀವಿ, ತುಂಬಾ ಪ್ರಾಬ್ಲಮ್ ಜಾಸ್ತಿ. ಓಕೆ, ನಿಮ್ದು ರಾಶಿ ನಕ್ಷತ್ರ ಏನಾದ್ರು ಗೊತ್ತಪ್ಪ? ವಿಷ್ಣು ನಕ್ಷತ್ರ ರಾಶಿ. ಏನ್ ರಾಶಿ? ವಿಷ್ಣು ನಕ್ಷತ್ರ ಮಕರ ರಾಶಿ. ಮಕರ ರಾಶಿ. ಓಕೆ ಓಕೆ. ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದ್ಯಾ ಕೆಲಸ ಅಲ್ಲಿ ಕೆಲಸ ಮಾಡೋ ಹತ್ರ? ಕೆಲಸ ಮಾಡಿ ಇವಾಗ ಸರಿ ಸರ್, ಸ್ವಲ್ಪ ದಿವಸದಿಂದ. ಓಕೆ. ಮುಂಚೆ ಎಲ್ಲ ತುಂಬಾ ಕಷ್ಟ ಇರೋದು ಸರ್, ಎಲ್ಲೋದ್ರೂ ಕೆಲಸ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಮನೆ ಕಡೆ ತುಂಬಾ ಪ್ರಾಬ್ಲಮ್ ಸರ್. ನಿಮ್ದು ಮನೆದೇವ್ರು ಯಾವ್ದಪ್ಪ? ವೆಂಕಟರಮಣ ಸ್ವಾಮಿ ಸರ್. ಒಂದ್ಸರಿ ನೋಡಿ, ಮನೆದೇವ್ರಿಗೆ ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಏನಾಗಿದೆ ಗೊತ್ತಾ, ಸ್ವಲ್ಪ ಕಷ್ಟ ಇದೆ ನಿಮ್ ಕೆಲಸ ಮಾಡೋ ಹತ್ರ, ಇನ್ನೂ ಸ್ವಲ್ಪ ನಿಮ್ಗೆ ಕಷ್ಟದ ವಾತಾವರಣ ಎದುರು ನೋಡಬೇಕಾಗುತ್ತೆ. ಆದರೆ ಯಾವುದೇ ಒಂದು ಸಮಯದಲ್ಲಿ ಕೂಡ ನೀವು ಧೃತಿಗೆಡಬಾರ್ದು ಅಂತಂದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡಿ ನೋಡಿ. ಮುಂದಿನ ತಿಂಗಳಂದ್ರೆ ಏಪ್ರಿಲ್ ಮೇ ನಂತರ ನಿಮಗೆ ಅನುಕೂಲಗಳಾಗುತ್ತೆ. ಅಷ್ಟರೊಳಗಡೆ ಒಂದ್ಸರಿ ಮನೆದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಬೇರೆ ಏನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಆಗುತ್ತೆ, ಒಳ್ಳೆ ದಿನಗಳು ಕೂಡ ನೀವು ಮುಂದೆ ನೋಡ್ತೀರಪ್ಪ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಒಂದ್ಸರಿ ಮನೆದೇವ್ರಿಗೆ ಹೋಗ್ಬಿಟ್ಟು ಬನ್ನಿ. ಮಾರ್ಚ್ ಅಂದ್ರೆ ಏಪ್ರಿಲ್ ಮೇ ಮೇಲೆ ನಿಮಗೆ ಅನುಕೂಲಗಳಾಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಕರ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಇದನ್ನ ಮಕರ ರಾಶಿಯವರಿಗೆ ಪ್ರಮುಖ ವ್ಯಕ್ತಿಯ ಪರಿಚಯದಿಂದ ಕೆಲಸ ಅನುಕೂಲಗಳು ಆಗುವಂಥದ್ದು. ಅಂದರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಅನುಕೂಲಗಳಾಗುತ್ತೆ. ಅಂದರೆ ಯಾವುದೋ ಒಂದು ನೀವೇನೋ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತೀರ, ಅದರಿಂದ ಏನಾಗುತ್ತೆ, ಆ ಪ್ರಮುಖ ವ್ಯಕ್ತಿಯ ಪರಿಚಯದಿಂದ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ. ಇನ್ನು ಬಂಧುಗಳೊಂದಿಗೆ ಉತ್ತಮ ವಾತ್ಸಲ್ಯ ಕೂಡ ಹೆಚ್ಚಾಗುವಂಥದ್ದು. ಮಕರ ರಾಶಿಯವರಿಗೆ ಒಳ್ಳೆ ದಿನ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಇಷ್ಟ ಮಿತ್ರರಿಂದ ಕೂಡ ವಾತ್ಸಲ್ಯದಿಂದ ಅವರ ಅಭಿವೃದ್ಧಿಗೆ ಸಂಕೇತವಾಗಿ ಏನೋ ಒಂದು ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ಬೇರೆ ವಿಚಾರದಲ್ಲೇ ಆಗಲಿ ಅವರ ಅನುಕೂಲವನ್ನು ಈ ದಿನ ನಿಮಗೆ ಮಾಡ್ತಾರೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಉದ್ಯೋಗ
ವ್ಯವಹಾರದಲ್ಲಿ ಲಾಭವೂ ದೊರೆಯುತ್ತದೆ ಅಂತ ಹೇಳ್ತೀರಾ. ಎಲ್ಲ ಕುಂಭರಾಶಿಗಳು ಇರ್ತೀರಾ, ವ್ಯಾಪಾರ ಉದ್ಯೋಗದಲ್ಲಿ ಲಾಭಾಂಶ ಹೆಚ್ಚಾಗಿರುವಂಥದ್ದು. ಇನ್ನು ಮನೆ ಅಥವಾ ಭೂಮಿ ಖರೀದಿ ಬಗ್ಗೆ ಆಲೋಚಿಸುವಿರಿ ಅಂತ ಹೇಳ್ತಿದ್ದು ಕುಂಭರಾಶಿಯವರಿಗೆ ಈ ದಿನ ಮನೆ ನೋಡಿ ತುಂಬ ದಿನ ದೊಡ್ಡ ಕನಸಿರುತ್ತೆ, ಇದು ಮನೆ ತಗೋಬೇಕು ಅಥವಾ ಏನೋ ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ನೋಡಿ. ಇಂದಿನಿಂದ ಅದಕ್ಕೆ ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ. ಯಾಕೆಂದರೆ ಹಬ್ಬದ ನಂತರ ಒಳ್ಳೆಯ ವರ್ಷ ಅಲ್ವಾ, ಈ ವರ್ಷ ತುಂಬ ನಿಮಗೆ ಅನುಕೂಲ ಇದೆ. ಕುಂಭರಾಶಿಯವರಿಗೆ ತುಂಬ ಒಳ್ಳೆ ದಿನ, ಯಾಕೆಂದರೆ ಶನಿ ಕೂಡ ಬಿಟ್ಟು ಹೋಗ್ತಾ ಇರುವಂಥದ್ದು, ಜನ್ಮದಿಂದ ಅನುಕೂಲ ಆಗುತ್ತೆ. ಇಷ್ಟು ದಿನ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳೋಕ್ಕಾಗಿರಲ್ಲ, ಭೂಮಿನ ನಷ್ಟ ಹೊಂದಿರ್ತೀರಾ, ಆದರೆ ಇನ್ಮೇಲೆ ಅನುಕೂಲ ಆಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ಇದನ್ನು ನೋಡಿದಾಗ ಹಣ ವ್ಯವಹಾರಗಳ ಬಹಳ ಎಚ್ಚರಿಕೆ ಅಗತ್ಯ ನೋಡಿ. ಹಣ ಮತ್ತು ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜನ್ಮದಲ್ಲಿ ಶನಿ ಇರೋದ್ರಿಂದ ಈ 2.5 ವರ್ಷಗಳ ಕಾಲ ಇದೇ ಥರ ಇರಬೇಕಾಗುತ್ತೆ. ಆದರೆ ಈ ದಿನ ಹಣದ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕು. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ಆದಾಯದ ಕೊರತೆ ಕೂಡ ಇರುವಂಥದ್ದು. ಮೀನರಾಶಿಯವರಿಗೆ ಸ್ವಲ್ಪ ಯಾವುದೇ ಆಗಲಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಈಗ ಒಂದು ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಕೊರತೆ ಇರುತ್ತೆ, ಕಷ್ಟ ಇರುತ್ತೆ. ಅದನ್ನೆಲ್ಲ ದಾಟಿ ಮುನ್ನುಗ್ಗಿದಾಗ ಅನುಕೂಲಗಳಾಗುತ್ತೆ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ಚಿಂತನೆಯ ವಿಭಾಗದಲ್ಲಿ ನೋಡೋದಾದರೆ ಯುಗಾದಿ ಹಬ್ಬ ಪ್ರಾಕೃತಿಕವಾಗಿ ಬದಲಾಗುವಂತಹ ಹಬ್ಬದ ಮಾರನೆಯ ದಿನ ಚಂದ್ರ ದರ್ಶನವನ್ನು ಯಾಕೆ ಮಾಡಬೇಕು ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಚಂದ್ರ ದರ್ಶನ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಅಂದರೆ ನಾವು ಈ ಗಣಪತಿಯ ಹಬ್ಬದಲ್ಲಿ ಕೂಡ ನಾವು ಚೌತಿಯ ಚಂದ್ರನ ದರ್ಶನ ಮಾಡ್ತೀವಿ. ಅಂದರೆ ಆ ಚತುರ್ಥಿ ದಿನ ಆ ಚಂದ್ರನ ದರ್ಶನದಿಂದ ಪಾಪ ಅಂದರೆ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾ ಇರ್ತಾರೆ ಗಣಪತಿ ಹಬ್ಬದ ನಂತರ ಆ ಚಂದ್ರನ ನೋಡಬಾರ್ದು, ಅದರಿಂದ ಅಪವಾದಗಳನ್ನು ನಾವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾರಲ್ವಾ. ನೋಡಿ, ಅದೇ ರೀತಿಯಲ್ಲಿ ಇವತ್ತು ಯುಗಾದಿಯ ಚಂದ್ರ ದರ್ಶನದಿಂದ ಏನೆಲ್ಲ ಪರಿಹಾರಗಳು ಸಿಗುತ್ತೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು. ಇದನ್ನು ನಾವು ಏನು ಮಾಡ್ತೀವಿ, ಚಂದ್ರ ದರ್ಶನ ಮಾಡುವಂಥದ್ದು. ಇನ್ನೆಲ್ಲ ನಾವು ಅಭ್ಯಂಜನ ಸ್ನಾನ ಆಗಿರುತ್ತೆ, ತದನಂತರ ಚಂದ್ರ ದರ್ಶನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಗುರು ಹಿರಿಯರನ್ನು ನಮಸ್ಕಾರ ಮಾಡ್ತೀವಿ. ಇದರಿಂದ ಏನು ಫಲ, ಮನಸ್ಸಿಗೆ ಶಾಂತಿ, ಸುಖ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ. ಇದ್ರ ಜೊತೆ ಅಭಿವೃದ್ಧಿ ಆಗುತ್ತೆ. ಮಾಡತಕ್ಕಂತಹ ಈ ವರ್ಷದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಇನ್ನು ನಾವು ಚೌತಿಯ ಚಂದ್ರನ ದರ್ಶನದ ಪಾಪವನ್ನು ಈ ದಿನ ನಾವು ಕಳ್ಕೋಬಹುದು ಅಂತ ಹೇಳುತ್ತೆ ಶಾಸ್ತ್ರ. ಯಾರೆಲ್ಲ ನೋಡಿ ಗೊತ್ತಿದ್ದನೋ ಗೊತ್ತಿಲ್ಲದನೋ ಕೆಲವರು ನೋಡ್ಬಿಟ್ಟಿರ್ತಾರೆ, ಯಾವಾಗ ಗಣಪತಿ ಹಬ್ಬದ ಚೌತಿಯ ಚಂದ್ರನ ದರ್ಶನ ಮಾಡ್ಕೊಂಡ್ಬಿಟ್ಟಿರ್ತಾರಲ್ವಾ, ಆ ಪಾಪ ಪರಿಹಾರಕ್ಕೆ ಈ ದಿನ ನಾವು ಈ ಚಂದ್ರ ದರ್ಶನವನ್ನು ಮಾಡಿಕೊಂಡಾಗ ಆ ಪಾಪ ಕೂಡ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದರಿಂದ ಅನುಕೂಲ ಆಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತಹ ಮುನ್ಸೂಚನೆ ಕೂಡ ಇರುವಂಥದ್ದು ಚಂದ್ರ ದರ್ಶನದಿಂದ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಇಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.